ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನಿ ಆನಿ ವ್ಲಾಗ್ಸ್. ನಾನು ರಶ್ಮಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವತ್ತು ಬೆಳಗ್ಗೆ ನಾನು ಎದ್ದ ತಕ್ಷಣ ನನಗೆ ಫಸ್ಟು ನಾನು ಮಾಡೋ ಕೆಲಸ ಹೂಗಳನ್ನ ಕಿತ್ಕೊಳ್ಳೋದು. ಸೊ ಹೂಗಳನ್ನೆಲ್ಲ ನೋಡಿಕೊಂಡು, ನಮ್ಮದು ಆ್ಯಕ್ಚುಲಿ 2 ಮನೆ ಇದೆ. ಒಂದು ಹೊಸ ಮನೆ ಇದೆ, ಒಂದು ಹಳೆ ಮನೆ ಇದೆ. ನಾವಿರೋದು ಹಳೆ ಮನೇಲಿ, ಹೊಸ ಮನೇನ ಹಾಗೆ ಇದೆ. ಸೊ ಅಲ್ಲಿ ಹೋಗೋಣ ಅಂತ ಹೋಗ್ಬಿಟ್ಟು ಅಲ್ಲಿಂದ ಬಂದ ತಕ್ಷಣ ನೋಡಿದ್ರೆ, ನಮ್ಮನೆ ಚಮ್ಮಿ ಇದ್ದಾನಲ್ಲ, ಎದ್ದೇ ಇಲ್ಲ. ಅವನಿಗೆ ಸೋಫಾನೇ ಆಗಬೇಕು ಮಲ್ಕೊಳ್ಳೋದಕ್ಕೆ. ಬಂದು ನೋಡ್ತೀನಿ, ಮಾತಾಡ್ಸಿದ್ರೆ ಮಾತಾಡ್ತಾ ಇಲ್ಲ, ಹಂಗೇ ನೋಡ್ತಾ ಇದ್ದ. ಹಾಗೆಯೇ ಇಲ್ಲಿ ಇನ್ನೊಬ್ಬರು ನೋಡಿದ್ರೆ, ಇಲ್ಲಿ ನೋಡಿ, ಇಲ್ಲಿ ನಮ್ಮ ಚಿಟ್ಟಿ ಇದ್ದಾರಲ್ಲ, ಇವರು ನಮ್ಮ ಅಕ್ಕನ ಮಗ ಹಾಲಿಡೇ ಇರೋದ್ರಿಂದ ಊರಿಗೆ ಬಂದಿದ್ದ. ಆ ಚಿಟ್ಟಿ ಅವನ ಮೇಲೆ ಮಲ್ಕೊಂಡಿದ್ದಾಳೆ. ಇದಾದಮೇಲೆ ಇವತ್ತು ಕೊಬ್ಬರಿ ಸುಳಿಯೋದಕ್ಕೆ ಲೇಬರ್ಸ್ ಬರ್ತಾರೆ ಅಂತ ಹೇಳಿದರು. ಹಾಗಾಗಿ ನಮ್ಮ ತಂದೆಯವರು ಆಲ್ರೆಡಿ ತೋಟಕ್ಕೆ ಹೋಗಿದ್ರು. ಅವ್ರನ್ನ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮ ತೋಟಕ್ಕೆ ಹೋದ್ವಿ. ಇದು ನಮ್ಮ ಅಡಿಕೆ ತೋಟ. ಇಲ್ಲಿ ಫಸ್ಟು ಅಡಿಕೆ ತೋಟಕ್ಕೆ ಹೋದ್ವಿ. ಹಾಗೆ ಒಂದು ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು ನಮ್ಮ ಗಾಡಿನ ನಿಲ್ಲಿಸ್ಬಿಟ್ಟು ನಾನು ತೋಟ ಎಲ್ಲ ರೌಂಡ್ ಹಾಕ್ತೆ ಹೇಗಿದೆ ಅಂತ. ನಮ್ಮ ತಂದೆಯವ್ರಿಗೆ ತೋಟ ಅಂದರೆ ತುಂಬ ಇಷ್ಟ. ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ ಯಾವಾಗ್ಲೂ. ಯಾವ ಒಂದು ಗಿಡಗಳು ಎಕ್ಸ್ಟ್ರಾ ಪ್ಲ್ಯಾಂಟ್ಸ್ ಯಾವುದೂ ಸಹ ಇರೋದಕ್ಕೆ ಬಿಡೋದಿಲ್ಲ. ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಯಾವಾಗ್ಲೂ ಸಹ. ಅವ್ರು ಹೇಳ್ಬೇಕಂದ್ರೆ, ಇದುವರೆಗೂ ಒಂದು ರಿಲೇಟಿವ್ಸ್ ಮನೆಗಾಗಲಿ ಅಥವಾ ಎಲ್ಲಾದರೂ ಔಟ್ಸೈಡು ಆ ರೀತಿ ನಾನು ಓಡಾಡಿರೋದು ನೋಡೇ ಇಲ್ಲ. ಮನೆ ಬಿಟ್ಟರೆ ತೋಟ, ಅದೇ ಅವ್ರ ಪ್ರಪಂಚ. ಅವ್ರಿಗೆ ಆ್ಯಕ್ಚುಲಿ ಇವಾಗ 73ಇಂದ 74 ಇಯರ್ಸ್ ಏಜು. ಈ ಏಜಲ್ಲೂ ಸಹ ಅವರೇ ಫುಲ್ಲು ನಮ್ಮ ತೋಟ ಏನಿದೆ ಅದಷ್ಟನ್ನು ಸಹ ಅವರೇ ನೋಡ್ಕೊತಾರೆ. ಅಡಿಕೆ ತೋಟದಿಂದ ಅಲ್ಲಿ ಕಾಣಿಸ್ಲಿಲ್ಲ ಅಪ್ಪಾಜಿ ಅಂತ ತೆಂಗಿನ ತೋಟಕ್ಕೆ ಬಂದ್ವಿ. ಇಲ್ಲಿ ಅವರು, ನಾನು ಹೇಳಿದ್ನಲ್ಲ, ಒಂದು ಅನ್ವಾಂಟೆಡ್ ಪ್ಲ್ಯಾಂಟೂ ಇರೋದಕ್ಕೆ ಬಿಡೋದಿಲ್ಲ ಅಂತ. ಸೊ ಅಲ್ಲಿ ತೆಂಗಿನ ಮರ ಸುತ್ತ ಇರೋವಂಥ ಕಳೆಗಳನ್ನೆಲ್ಲ ಕೂತ್ಕೊಂಡು ತೆಗಿತಾಯಿದ್ರು. ನನಗೆ ಬೇಜಾರಾಗುತ್ತೆ ಕಣ್ರಿ, ಈ ಏಜಲ್ಲೂ ಅಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ಅಂತ. ಅಲ್ಲಿಂದ ಬಂದ್ವಿ. ಇಲ್ಲಿ ಆಲ್ರೆಡಿ ಲೇಬರ್ಸ್ ಬಂದಿದ್ರು. ಅವ್ರಿಗೆ ಹೇಳೋಗಿದ್ವಿ ಕೊಬ್ಬರಿ ಎಲ್ಲ ಎತ್ತಾಕಿ ಸುಳಿಯೋದಕ್ಕೆ ಅಂತ. ಅವರೆಲ್ಲ ಎತ್ತಾಕ್ತಾ ಇದ್ದಾರೆ. ಇವರು ಸುಳಿಯೋರು ಸಹ ಅಷ್ಟಾಲೆ ಸ್ವಲ್ಪ ಸುಳಿದಿದ್ದಾರೆ. ನಾವು ಬರೋ ಅಷ್ಟರಲ್ಲೇ ಆಲ್ರೆಡಿ ಎಲ್ಲ ಸ್ವಲ್ಪ ಸುಳಿದಿದ್ರು. ಇವರೆಲ್ಲ ಅವ್ರ ಮುಂದಕ್ಕೆ ಎತ್ತಾಕ್ತಾ ಇದ್ದಾರೆ. ಇವಾಗ ನೋಡಿ, ಕೊಬ್ಬರಿಗೆ ಚಿನ್ನದಂಥ ರೇಟ್ ಇದೆ. ಫಾರ್ಮರ್ಸ್ಗೆ ಇದು ಈ ಥರ ರೇಟ್ ಬಂದರೆ ತುಂಬಾ ಖುಷಿ ಆಗುತ್ತೆ. ಒಂದು ಟೈಮಲ್ಲೆಲ್ಲ ಬರೀ ನಾವು 8,000ಕ್ಕೆಲ್ಲ ಕೊಬ್ಬರಿ ಬಿಟ್ಟಿದ್ವಿ. ಇಲ್ಲಿ ನೋಡಿ, ನಮ್ಮ ಮನೆ ಹತ್ರ ನಮ್ಮ ಚಮ್ಮಿನೂ ಓಡಾಡ್ತಾ ಇದ್ದಾನೆ. ಇವರೆಲ್ಲನೂ ಸಹ ಈ ಥರ ಇವ್ರಿಗೆಲ್ಲ ತಿಂಡಿ ಅಡಿಗೆ ಎಲ್ಲನೂ ಸಹ ನಾನು ನಮ್ಮಮ್ಮ ಸೇರಿಕೊಂಡು ಮಾಡಿದ್ವಿ. ಇನ್ನು ಕೊಬ್ಬರಿ ಹೊಡೆಯೋ ಕೆಲಸ ಇನ್ನೂ ಬಾಕಿ ಇದೆ. ಅದಾದಮೇಲೆ ಮತ್ತೆ ಮನೆಗೆ ಬಂದೆ. ಸಮ್ ವೆಜಿಟೇಬಲ್ಸ್ ಎಲ್ಲ ತಂದಿದ್ವಿ, ಅದನ್ನೆಲ್ಲ ಫ್ರಿಜ್ಜಿಗಿಟ್ಟೆ. ಇದು ಈ ದಿನದ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫೈನಲಿ ನಮ್ಮ ವಿನಿತ್ ಚಾಟ್ಸ್ ಕೊಡಿಸು ಅಂದ, ಅದನ್ನು ಕೊಡಿಸ್ದೆ. ಥ್ಯಾಂಕ್ ಯು.